ಎಲ್ರಿಗೂ ನಮಸ್ಕಾರ. ಸಕಲೇಶಪುರ ಜಾಮಿಯಾ ಮಸೀದಿಯ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದು ಬಹಳ ಖುಷಿ ಆಯಿತು. ಅಂದರೆ ಮೊದಲ ಬಾರಿ ಒಂದು ಮಸೀದಿಯ ಒಳಗಡೆ ಬಂದಿದ್ದು ತುಂಬಾನೇ ಸಂತೋಷ ಆಯಿತು. ಯಾಕಂತಂದ್ರೆ ಈಕ್ವಾಲಿಟಿ ಅನ್ನೋದನ್ನ ನಾನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡಿದ್ದೆ, ಬಟ್ ಈ ಪ್ರೇಯರ್ ನಾನು ಬಂದ ಸಮಯದಲ್ಲೇ ಪ್ರೇಯರ್ ಆಗ್ತಾ ಇತ್ತು. ಆ ಪ್ರೇಯರ್ ಆಗುವಾಗ ಬಡವ, ಬಲ್ಲಿದ, ಶ್ರೀಮಂತ ಅಥವಾ ಯಾವುದೇ ತಾರತಮ್ಯ ಇಲ್ದಲೇನೆ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ ಒಂದು ಪ್ರೇಯರ್ ಮಾಡಿದ್ದು ನನಗೆ ಬಹಳ ಖುಷಿ ಆಯಿತು. ಸೊ ಬಂದಿದ್ದು ಮತ್ತೆ ಒಂದು ಕನ್ಸ್ಟ್ರಕ್ಷನ್ ಎಲ್ಲಾನು ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಇವತ್ತು ಓಪನಿಂಗಿಗೆ ಎಲ್ಲರನ್ನೂ ಬಿಟ್ಟಿದ್ದು ಅದನ್ನು ಒಂದು ಅಂದ್ರೆ ಒಂದಷ್ಟು ಜನಕ್ಕೆ ಕುತೂಹಲ, ಸೊ ಯಾವ ರೀತಿ ಅವ್ರು ಪ್ರೇಯರ್ ಮಾಡ್ತಾರೆ ಅನ್ನೋದು ಅದೆಲ್ಲದಕ್ಕೂ ಒಂದು ಸೊ ನಾವು ಡೈರೆಕ್ಟ್ ಆಗಿ ನೋಡಿದ್ದು ಬಹಳನೇ ಖುಷಿ ಆಯಿತು. ಸೊ ಮುಸ್ಲಿಂ ಧರ್ಮದಲ್ಲಿ ಸಮಾನತೆ ಅನ್ನೋದು ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ನಾನು ಕಣ್ಣಾರೆ ಇವತ್ತು ನೋಡಿದ್ದು ನನಗೆ ಬಹಳ ಸಂತೋಷ ಆಯಿತು. ಯುವಕರಿಗೆ ಏನು ಸಂದೇಶ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ನಡೀತಾ ಇದೆ, ತಪ್ಪು ಕಲ್ಪನೆಗಳನ್ನು ಹರಡಲಾಗ್ತಾ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಉತ್ತರ ಎಜುಕೇಶನ್ ಮೀನ್ಸ್ ಏನು ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಅದರಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನಾವು ಏನು ಗಮನಿಸಿ ನಮ್ಮ ಮನಸ್ಸನ್ನ ಬೇರೆ ಕಡೆ ಸೆಳೆಯೋದಕ್ಕಿಂತ ಸೊ ಒಂದಷ್ಟು ವಿಚಾರಗಳನ್ನ ನಾವು ಗ್ರಂಥಗಳ ಮೂಲಕ ಅಥವಾ ಒಳ್ಳೆ ವಿಚಾರ ಇರ್ತಕ್ಕಂಥ ಪುಸ್ತಕಗಳನ್ನ ಅಧ್ಯಯನ ಮಾಡೋ ಮೂಲಕ ಸೊ ಯುವಕರು ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ಬೋದು. ಪವನ್ ಕುಮಾರ್. ಇವತ್ತು ಉದ್ಘಾಟನೆ ಆಗಿದೆ, ಲೋಕಾರ್ಪಣೆ ಆಗಿದೆ. ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಸಕಲೇಶಪುರ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ನಾಣ್ಣುಡಿ ಅಂತ ಇವತ್ತು ಸಾಕ್ಷಿಯಾಗಿದೆ. ಯಾಕೆಂದ್ರೆ ಸಕಲೇಶಪುರದಲ್ಲಿ ಎಲ್ಲ ಮುಸಲ್ಮಾನರಿರ್ಬೋದು, ಹಿಂದೂಗಳಿರ್ಬೋದು, ಇವತ್ತು ಎಲ್ಲರೂ ಕೂಡ ಒಟ್ಟಿಗೆ ಅಣ್ಣ ತಮ್ಮಂದಿರಂತೆ ಇವತ್ತು ನಾವು ಬಾಳ್ವೆ ನಡೆಸ್ತಾ ಇದ್ದೀವಿ. ಸಕಲೇಶಪುರದಲ್ಲಿ ಇವತ್ತು ತುಂಬ ಖುಷಿಯಾಗಿದೆ. ಇವತ್ತು ಮಸೀದಿ ಸಕಲೇಶಪುರಕ್ಕಿದ್ದು ಅಗತ್ಯ ಇತ್ತು. ಸುಮಾರು ವರ್ಷ ನೆನಗುದಿ ಬಿದ್ದಿತ್ತು, ಆದರೆ ಇವತ್ತು ಲೋಕಾರ್ಪಣೆ ಆಗಿದೆ. ನಿಜಕ್ಕೂ ಕೂಡ ಬಂದು ಇಲ್ಲ ನೋಡಿ ಖುಷಿ ಆಯ್ತು ನಮಗೆ. ಸಕಲೇಶಪುರಕ್ಕೆ ಈ ಥರದ ಮಸೀದಿ ತುಂಬ ಅವಶ್ಯಕತೆ ಇತ್ತು. ಇಲ್ಲಿ ನಾವು ಕೂಡ ನಾನು ಗಣಪತಿಯ ಅಧ್ಯಕ್ಷನಾಗಿರ್ಬೋದು, ನಾನೆಲ್ಲ ಸಕಲೇಶ್ವರ ದೇವಸ್ಥಾನದಲ್ಲ ಎತ್ಕೊಂಡು ಕೆಲಸ ಮಾಡ್ತಿದ್ವಿ. ಎಲ್ಲ ಮುಸ್ಲಿಮರು ಕೂಡ ನಮ್ಮ ಗಣಪತಿ ಎಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಬಂದು ಭಾಗವಹಿಸೋರು, ರಥದ ಉತ್ಸವದಲ್ಲಿ ಕೂಡ ಭಾಗವಹಿಸೋರು. ಈಗ ಅದೇ ರೀತಿ ನಾವು ಕೂಡ ಬಂದು ಮಸೀದಿ ಉದ್ಘಾಟನೆ ಸಮಯದಲ್ಲಿ ನಾವು ಕೂಡ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಹೀಗೆ ನಾವು ಕೂಡ ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬದುಕೋಣ ಅಂತೇಳಿ ನಾನು ಕೂಡ ಹೇಳ್ತೀನಿ. ರವಿಕುಮಾರ್, ಪತ್ರಕರ್ತರು, ನಾಗರಿಕ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು. ಮಸೀದಿಗೆ ಭೇಟಿ ಕೊಟ್ವಿ, ತುಂಬಾ ಚೆನ್ನಾಗಿದೆ. ಒಳಗಡೆ ಕೂತ್ರೆ ಶಾಂತಿ ಅನ್ನೋದು ತಾನೇ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಶುಭವಾಗ್ಲಿ, ಇದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಇದು ನಮ್ಮ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಎಲ್ಲ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವಂತಹ ಜನರಿಗೆ ಒಂದು ಶುಭ ದಿನ ಅಂತ ನಾನು ಭಾವಿಸಿದ್ದೇನೆ. ಅದರಲ್ಲೂ ನಮ್ಮ ಸಕಲೇಶಪುರ ಪಟ್ಟಣದಲ್ಲಿ ಇದು ನಮ್ಮ ಮುಸಲ್ಮಾನರಿಗೆ ಸಾಂಕೇತಿಕ ಪ್ರಾರ್ಥನಾ ಮಂದಿರ ಇರ್ಬೋದು, ಆದರೆ ಎಲ್ರಿಗೂ ಕೂಡ ಒಂದು ಒಳಿತನ್ನು ಬಯಸುವಂಥ ಮಂದಿರ ಅಂತ ನಾನು ಭಾವಿಸಿದ್ದೇನೆ. ನಾನು 15 ವರ್ಷ ಶಾಸಕನಾಗಿದ್ದಂಥ ಕಾಲದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಹಾಯವಾಗಿರ್ಬೋದು, ಆ ಕಡೆಯಿಂದ ಅಷ್ಟೇ ನನಗೂ ಕೂಡ ವಾಪಸ್ಸು ಸಹಾಯ ಬಂದಿದೆ. ಇಂಥ ಸಂದರ್ಭದಲ್ಲಿ ಈ ಭವ್ಯ ಕಟ್ಟಡದ ಮೂಲಕ ಇನ್ನೂ ಕೂಡ ಹೆಚ್ಚು ಜ್ಞಾನ, ಪ್ರೀತಿ, ವಿಶ್ವಾಸ, ಸಹಬಾಳ್ವೆ ಬೆಳೀಲಿ. ಇಡೀ ಜಿಲ್ಲೆಯಲ್ಲಿ ನಮ್ಮ ಸಕಲೇಶಪುರ ಮಾದರಿ ಪಟ್ಟಣ ಆಗಿದೆ. ಯಾವುದೇ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಈ ಪಟ್ಟಣ ಇದೆ, ಹಿಂದೂ ಇದೆ, ಮುಂದೆ ಇರುತ್ತೆ ಅನ್ನೋ ವಿಶ್ವಾಸ ಇದೆ. ಇದರ ಮೂಲಕ ನಮ್ಮೆಲ್ಲರ ವಿಶ್ವಾಸ ಹೆಚ್ಚಿದೆ, ಪ್ರೀತಿ ಹೆಚ್ಚಿದೆ. ನಾವೆಲ್ಲ ಒಂದು ಈ ಸಂದರ್ಭದಲ್ಲಿ ನಮ್ಮ ಮಸೀದಿ ಅಧ್ಯಕ್ಷರು, ನಮ್ಮೆಲ್ಲ ಬಂಧುಗಳು ನನ್ನನ್ನು ಆಹ್ವಾನ ಮಾಡಿದ್ದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ನಮಸ್ಕಾರ. ಮುಸ್ಲಿಂ ಬಾಂಧವರಿಗೆ ಒಳ್ಳೆಯದಾಗಲಿ. ಇವತ್ತು ಈ ಒಂದು ಜುಮ್ಮಾ ಮಸೀದಿ ಅಷ್ಟು ಎತ್ತರವಾಗಿ ಕಟ್ಟಿದ್ದಾರೆ. ಇವತ್ತು ನನಗೆ ಸಕಲೇಶಪುರದಲ್ಲಿ ಇಲ್ಲ, ಇಲ್ಲೋ ಆಗ್ರಾದಲ್ಲೋ ದುಬೈ ಇದರಲ್ಲಿ ಇದ್ದೀನಿ ಅಂತ. ಯಾಕೆಂದ್ರೆ ಅಲ್ಲಿ ನಾವು ಪಿಕ್ಚರಲ್ಲಿ ನೋಡಿದ್ವಿ. ಇದು ನಿಜವಾಗಿ ಈ ಥರ ದುಬೈ ಯಾವುದೋ ಒಂದು ಮಸೀದಿಲಿ ಇದ್ದೀನಿ ಅಂತ ನನಗೆ ಒಂದು ಭಾವನೆ ಇದೆ. ಎಲ್ಲರಿಗೂ ಸಕಲೇಶಪುರ ಮುಸ್ಲಿಂ ಬಾಂಧವರು ಒಳ್ಳೆಯದಾಗಲಿ ಅಂತ ನನಗೆ ಹೇಳ್ತೀನಿ. ಎಲ್ಲ ಮುಸ್ಲಿಮಾನ್ ಬಾಂಧವರಿಗೂ ನನ್ನ ಅಭಿನಂದನೆಗಳು. ಏನಪ್ಪ ಅಂತ ಹೇಳಿದರೆ, ಇದು ನಾವು ಚಿಕ್ಕದ್ರಲ್ಲಿ ತಿರುಗಾಡ್ಬೇಕಾದ್ರೆ ತುಂಬ ಚಿಕ್ಕದಾಗಿತ್ತು, ಈಗ ತುಂಬ ದೊಡ್ಡದಾಗಿ ತುಂಬ ಸುಂದರವಾಗಿ ಎಲ್ಲ ಮುಸಲ್ಮಾನರು
ಎಲ್ಲರೂ ಸ್ನೇಹಿತರು ಎಲ್ಲರೂ ಹಣ ಕೊಟ್ಟು ತುಂಬ ಸುಂದರವಾಗಿ ಕಟ್ಟಿದ್ರಿ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ನಮ್ಮೆಲ್ಲರ ಈ ಮುಸಲ್ಮಾನ್ ಬಾಂಧವ್ಯ ಮತ್ತು ಎಲ್ಲರ ಬಾಂಧವ್ಯ ಜೊತೆ ನಮ್ಮ ಅಪಾರವಾದ ಸಂಬಂಧ ಇಟ್ಕೊಂಡು ನಾವು ನಿಮ್ಮ ಈ ಸಮಿತಿಗೆ ಆಭಾರಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಈ ಮಸೀದಿ ನೋಡಿದ ನಂತರ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ? ಸಮಾಜಕ್ಕೆ ಈ ಮಸೀದಿ ಮೊದಲು ಹೇಗಿತ್ತು, ಈಗ ಹೇಗಾಗಿದೆ, ಮತ್ತೆ ಪ್ರವಚನಗಳನ್ನ ಎಂತ ಪ್ರವಚನ ಮಾಡ್ತಾರೆ ನಮ್ಮ ಉಡುಪಿ ಅವರ ಹೆಸರೇನು ಅಕ್ಬರ್ ಅಲಿಯವರಂತಹ ಪ್ರವಚನಗಾರರನ್ನ ತಂದು ಏನೇ ಅಲ್ಪ ಬುದ್ಧಿ ಇದ್ರೆ ನಮ್ದು ತುಂಬಾ ಗಾತ್ರದ ಬುದ್ಧಿ ಬೆಳವಣಿಗೆಗೆ ನೀವೆಲ್ಲರೂ ಶ್ರಮಿಸಿದಿರಿ. ಹಾಗಾಗಿ ನಾವೆಲ್ಲರೂ ನಿಮ್ಮ ಹತ್ರ ಈ ಪ್ರವಚನಗಳನ್ನ ಕೇಳಿ ನಾವು ತುಂಬಾ ಇದೆ, ಅದರಿಂದ ನಾವೆಲ್ಲ ಪರಿವರ್ತನೆ ಆಗ್ತೀವಿ ಅಂತ ಹೇಳಿ ತಿಳ್ಕೊಂತೀವಿ. ತಮ್ಮ ಹೆಸರು? ಭಾಸ್ಕರ್ ಅಂತೇಳಿ. ಭವ್ಯವಾಗಿ ಮಸೀದಿ ನಿರ್ಮಾಣವಾಗಿದೆ ಸಕಲೇಶಪುರದಲ್ಲಿ. सर रब की एक अलग ही पहचान होती है, रब की एक अलग ही पहचान होती है, हमारे शायरी की एक अलग ही शान होती है। अरे हर किसी के सामने हम नहीं करते शायरी, पर जिनके सामने हम करते हैं वो बहुत खास होते हैं। ಇವತ್ತು ಬೆಳಗ್ಗೆ ಎದ್ದು ನಾವು ರೆಡಿ ಆಗಬೇಕಾದ್ರೆ ನನಗೆ ವಿಶೇಷವಾಗಿ ಅನಿಸಿದ್ದು, ನಾವು ಸಾಮಾನ್ಯವಾಗಿ ಹೇಳ್ತೀವಿ ನಾವು ಇನ್ನೊಬ್ಬರ ಮನೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಒಂದು ಇವತ್ತು ನಮಗೆ ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ಇವತ್ತು ಹೇಗಿತ್ತು ವಾತಾವರಣ ಅಂತಂದ್ರೆ, ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ನಾವು ಇವತ್ತು ಹೋಗ್ತಿದ್ದೀವಿ ಅಂತ ಒಂದು ಉತ್ಸಾಹದಿಂದ ಇವತ್ತು ನಾವು ಬಂದ್ವಿ. ಆಮೇಲೆ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಿ. ಸೊ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹೇಳದಲ್ಲೇ ಮಾಡುವವನು ರೂಢಿಯೊಳಗೆ ಉತ್ತಮನು, ಹೇಳಿ ಮಾಡುವವನು ಮಧ್ಯಮನು, ಅದಮತಾನ್ ಹೇಳಿಯೂ ಮಾಡದವನು ಸರ್ವಜ್ಞ ಅಂತ ಹೇಳಿ. ಸೊ ಮೊದಲನೇ ಬಾರಿಗೆ ನಮ್ಮ ಹಿಂದೂ ಮುಸ್ಲಿಂ ಬಾಯಿ ಅಂತ ಏನು ನಿಜವಾದ ಒಂದು ಈ ಮಾತನ್ನ ಕಾರ್ಯರೂಪಕ್ಕೆ ತಂದಂತ ನಮ್ಮ ಇವತ್ತು ಮುಸ್ಲಿಂ ಬಾಂಧವರಿದ್ದಾರಲ್ಲ, ವಿಶೇಷವಾದ ಕೃತಜ್ಞತೆಗಳು ಅವರಿಗೆ ಸರ್. ಯಾಕಂದ್ರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಸಕಲೇಶ್ಪುರ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಸೊಗಸಾಗಿ ವಿಶೇಷವಾಗಿ ಹಿಂದೂ ಬಾಂಧವರನ್ನ ಈ ರೀತಿ ಕರೆದು ಮಾಡುವಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಸೊಗಸಾಗಿ ಇವತ್ತು ಮೂಡ್ ಬಂದಿದೆ. ಎಲ್ಲ ಮುಸ್ಲಿಂ ಬಾಂಧವರಿಗೂ ವಿಶೇಷ ಧನ್ಯವಾದಗಳು. ಅಂಡ್ ಇದು ಒಂದು ಹೇಳ್ತಾರಲ್ಲ ಐತಿಹಾಸಿಕ ದಿನ. ಇವತ್ತು ನನಗೆ ವಿಶೇಷವಾಗಿ ನೆನ್ನೆಕ್ಕಿಂತ ನನಗೆ ಇವತ್ತು ಖುಷಿ ಆಯ್ತು. ಯಾಕಂದ್ರೆ ಒಂದು ಮಾಸ್ಕ್ ಅಲ್ಲಿ ನೂರಾರು ಸಾವಿರ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರನ್ನ ಕರೆಸಿ ನಿಜವಾದ ಒಂದು ಇಸ್ಲಾಂ ಧರ್ಮ ಅಂದ್ರೆ ಏನು, ಯಾಕಂದ್ರೆ ಸಾಮಾನ್ಯವಾಗಿ ಇಸ್ಲಾಂ ಧರ್ಮ ಅಂದ್ರೆ ಇರ್ತದೆ ಒಂದ್ ಎರಡು ಮೂರು ಏನು ಅಂತ ವಿಷಯಗಳು ಗೊತ್ತಿರೋದು ಜನಕ್ಕೆ ಗೊತ್ತಿರೋದು ವಿಚಾರಗಳು. ಆ ವಿಚಾರಗಳನ್ನ ಸ್ಪಷ್ಟೀಕರಣ ಕೊಟ್ಟು ನಮಾಜ್ ಏನಕ್ಕೆ ಬೆಳಗ್ಗೆ ಮಾಡ್ತಾರೆ, ಅಲ್ಲಾಗೆ ಮಾತ್ರ ಅಲ್ಲ, ಅಲ್ಲಾಗೆ ಸೀಮಿತ ಇಲ್ಲ ನಮಾಜು, ಎಲ್ಲಾ ದೇವರಿಗೂ ಸೀಮಿತ ಅಂತ ಹೇಳಿ, ಮತ್ತೆ ಕೆಲವು ಮೈನರ್ ಪಾಯಿಂಟ್ಸ್ ಇರ್ತದೆ, ಮೈನ್ಯೂಟ್ ಪಾಯಿಂಟ್ಸ್ಗಳು, ಯಾಕೆ ಸ್ಪೀಕರ್ನ ಮಾರ್ನಿಂಗ್ ಸ್ವಲ್ಪ ಮೇಲ್ಗಡೆ ಕರ್ತಾರೆ, ಎಲ್ಲವನ್ನ ಸೂಕ್ಷ್ಮವಾಗಿ ಗುರುಗಳು ಏನ್ ಚೆನ್ನಾಗಿ ಹೇಳಿದಾರಲ್ಲ, ಇದು ಒಂದು ಕ್ಲಾರಿಟಿ ಕೊಡುತ್ತೆ. ಏನಂತಂದ್ರೆ ನಾವೆಲ್ಲರೂ ನಾವೊಂದು ಸೌಹಾರ್ದವಾದ ಸಮಾಜದಲ್ಲಿ ಇವತ್ತು ಜೀವನ ಮಾಡ್ತಿದ್ದೀವಿ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಸಂದೇಶನ ಸಹ ಇವರು ಯಾರು ಗುರುಗಳು ಕೂಡ ಕೊಟ್ಟಿದ್ದಾರೆ. ಬಟ್ ಇವತ್ತು ನಮಗೆ ತುಂಬಾ ಖುಷಿ ಆಗಿದೆ ಸರ್ ಇವತ್ತು ಬಂದು ಇವತ್ತಿಲ್ಲಿ. ಥ್ಯಾಂಕ್ ಯು ಸರ್. ಪ್ರೀತಮ್ ಅಂತ ಹೇಳಿ. ಈ ದಿನ ಇವತ್ತೊಂದು ಸಕಲೇಶಪುರದಲ್ಲಿ ಒಂದು ಇತಿಹಾಸ. ಯಾಕೆಂದ್ರೆ ಈ ತರದ್ದು ಒಂದು ಮಸೀದಿ ಒಂದು ಇದರಲ್ಲಿ ಎಲ್ಲರಿಗೂ ಒಂದು ವೀಕ್ಷಣೆ ಅಂತ ಕೊಟ್ಟಿರೋದು. ಇದು ನಮ್ಮ ಸಕಲೇಶಪುರದಲ್ಲಿ ಹಿಂದೂ ಹಾಗೂ ಮುಸಲ್ಮಾನರದ್ದು ಏನಿದ್ದಾರೆ ಇವತ್ತು ನಮಗೆ ಇದು ಪ್ರಥಮವಾಗಿ ನಾವು ಏನು ಇವತ್ತು ಮಸೀದಿ ಒಳಗಡೆ ಒಂದು ನೋಡೋವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಹಾಗಾಗಿ ಈಗ ಈ ಒಂದು ಮಸೀದಿ ಹಿಂದೆ ಎಷ್ಟು ಅನೇಕರು ಕೆಲಸ ಮಾಡಿದ್ದಾರೆ, ಆಮೇಲೆ ತುಂಬ ಇಲ್ಲಿ ಚೆನ್ನಾಗಿದೆ. ಇದಕ್ಕೆ ಪೂರ್ವಭಾವಿತವಾಗಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಇಷ್ಟು ಅಂದವಾಗಿ ಒಂದು ಕಟ್ಟಿರೋ ಅಂಥದ್ದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಇಲ್ಲಿ ಭಾವೈಕ್ಯತೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಏನಿದೆ ಒಂದು ಪಾಸಿಟಿವ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಹೌದು, ಇವತ್ತು ನಾವು ಯಾವತ್ತೂ ನಾವು ಮಸೀದಿ ಒಳಗಡೆ ಬಂದಿರಲಿಲ್ಲ, ಇವತ್ತು ಈ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇವತ್ತು ಮಸೀದಿ ಒಳಗಡೆ ಏನೇನಿದೆ ಅನ್ನೋದು ಒಂದು ನೋಡೋ ಅಂಥದ್ದು ಈ ದಿನ ನಮಗೆ ಒಂದು ನೋಡಿದೆ. ನಿಜವಾಗ್ಲೂ ಇಲ್ಲೆಲ್ಲ ಖುಷಿ ಆಗ್ತಾ ಇದೆ. ಎಲ್ಲ ಏನು ಅಂತಂದ್ರೆ ಸಮಾಜದಲ್ಲಿ ಇವತ್ತು ಮುಸಲ್ಮಾನರು ಮತ್ತು ಹಿಂದೂಗಳು ಇದು ಭಾವೈಕ್ಯವಾಗಿ ಒಗ್ಗೂಡುವಿಕೆ ಸೌಹಾರ್ದವಾಗಿ ಇರಬೇಕು ಅನ್ನೋ ಒಂದು ಸಂಕೇತವಾಗಿದೆ ಅಂದ್ಬಿಟ್ಟು ನಾವು ತಿಳಿಯೋದಕ್ಕೆ ನಾನು ಇದು ಮಾಡ್ತೀನಿ. ಯಾಕೆಂದರೆ ಯಾರೋ ಒಂದು ಕೆಲವೊಂದು ತಿಳಿಗೇಡಿಗಳು ಮಾಡುವಂಥ ಕೆಲಸದಿಂದ ಭಾವೈಕ್ಯಕ್ಕೆ ಧಕ್ಕೆ ಬರುವಂಥ ಕೆಲಸ ಆಗಬಾರ್ದು ಅಂದ್ಬಿಟ್ಟು ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ನಮ್ಮೂರವರು ಎಲ್ಲ ನಮ್ಮವರೇ. ಹಾಗಿದ್ದಾಗ ಒಡಂಬಡಿಕೆಯಿಂದ ಹೋಗುವಂಥದ್ದು ನಮಗೆ ಮುಖ್ಯ ಆಗಿರುತ್ತೆ. ದಯವಿಟ್ಟು ಕ್ಷಮಿಸಿ. ಒಂದು ಅವಕಾಶಗಳಿದೆ. ಪ್ರವೀಣ್, ಸಕಲೇಶ್ಪುರ, ಹಲೋ ಹಸನ್ ರಿಪೋರ್ಟರ್. सकलेशपुर में एक जानिब जामिया मस्जिद का अजीम शान इफ्तिताह तो दूसरी तरफ हिंदू मुस्लिम सिख ईसाई
आपस में है भाई भाई का मंजर। जी हाँ दोस्तों, ये मंजर आप देख रहे हैं, हिंदू मुस्लिम सिख ईसाई आपस में है भाई भाई। सकलेशपुर के मुसलमानों ने मस्जिद के दरवाजे सभी धर्म के लोगों के लिए खोल दिए हैं और पूरी दुनिया को ये पैगाम दिया कि मजहब नहीं सिखाता आपस में बैर रखना। हिंदी है हम वतन है, हिंदू सिता हमारा। जामिया मस्जिद कमेटी की दावत पर कसीर तादाद में हिंदू भाई ईसाई भाई यहाँ आए। यहाँ तक कि आरएसएस, बीजेपी, वीएचपी, बजरंग दल के कार्यकर्ता को भी दावत दी गई और वो भी बड़ी तादाद में यहाँ आए। सबों ने मस्जिद को गौर से देखा, मस्जिद के अंदर होने वाली इबादतों को देखा, मस्जिद में हासिल होने वाले चैन व सुकून को महसूस किया, अल्लाह ताला की तारीफ, बड़ाई, किबरियाई को सुना। जलवे तेरे निराले, दुनिया बनाने वाले, बस तू ही तू रहेगा, हम आने जाने वाले। अल्लाह ताला की बड़ाई, किबरियाई को सुनने के बाद यहाँ आने वाले हिंदू भाइयों ने कहा कि यहाँ आने वाले कई हिंदू और ईसाई भाइयों ने कहा कि उन्हें पहली मर्तबा मस्जिद के अंदर आने का मौका मिला, मस्जिद की इबादतों को देखने का मौका मिला। मस्जिद में कदम रखते ही उन्हें एक अजब एहसास महसूस हो रहा था। इस मौके पर अकबर अली उडुपी साहब ने कन्नड़ जबान में तकरीर करते हुए मस्जिद किसे कहते हैं, अजान, वजू, नमाज, दुआ, इस तरह तमाम तफसीलात बिरादरान वतन को फराहम की। दोस्तों, सकलेशपुर में 120 साल पुरानी जामिया मस्जिद को शहीद करके नई मस्जिद, वसी व अरीज मस्जिद, इंतहाई आलीशान व खूबसूरत मस्जिद तामीर की गई है। कई हिंदू भाइयों ने कहा कि सकलेशपुर में गोया ताजमहल तामीर किया गया है, कुतुब मीनार तामीर किया गया है। दोस्तों, सकलेशपुर में हिंदू और मुसलमान सदियों से मिलजुल कर रहते हुए आए हैं, एक दूसरे के त्योहारों में शामिल होते हुए आए हैं, एक दूसरे के दुख दर्द में, खुशी में, जश्न में शामिल होते हुए आ रहे हैं। और आज यही खुशनुमा मंजर यहाँ देखने को मिला। 120 साल पुरानी जामिया मस्जिद की जगह नई जामिया मस्जिद तामीर की गई है। सब ने मिलकर, मानो पूरे सकलेशपुर ने मिलकर खुशियां मनाई हैं। तो चलिए मस्जिद को देखने के बाद हिंदू भाइयों के, ईसाई भाइयों के क्या तासुरात हैं, क्या एहसासात हैं। जनूबी हिंद न्यूज़ रिपोर्ट।